ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಚಿವ ಸಂಪುಟ ಸರ್ಕಸ್ ಜೋರಾಗಿದೆ. ಬೆಳಗಾವಿ ಜಿಲ್ಲೆಗೆ ಸಿಗುತ್ತಾ ಮತ್ತೊಂದು ಮಂತ್ರಿಗಿರಿ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮಂತ್ರಿಗಿರಿಗಾಗಿ ಕೈ ಶಾಸಕರಲ್ಲೇ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಕ್ಯಾಬಿನೆಟ್ ರೀಶಫ್ಲಿಂಗ್ ಸರ್ಕಸ್ ಜೋರಾಗಿಯೇ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಗೆ ಮತ್ತೊಂದು ಮಂತ್ರಿಗಿರಿ ಸಿಗುತ್ತಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮಂತ್ರಿಗಿರಿಗಾಗಿ ಕೈ ಶಾಸಕರಲ್ಲೇ ತೀವ್ರ ಪೈಪೋಟಿ ಏರ್ಪಟ್ಟಿದೆ. 5 ಶಾಸಕರಿಂದ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೀತಾ ಇದೆ. ಈಗಾಗಲೇ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಸಿಕ್ಕಿದೆ. ಈಗ 5 ಶಾಸಕರಿಂದ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೀತಾ ಇದೆ. 4 ಲಿಂಗಾಯತ ಹಾಗೂ ಓರ್ವ ಅಲ್ಪಸಂಖ್ಯಾತರು ಡಿಮ್ಯಾಂಡ್ ಅನ್ನ ಮಾಡ್ತಿದ್ದಾರೆ. ಹೀಗಾಗಿ ಮತ್ತೊಂದು ಮಂತ್ರಿಗಿರಿ ಬೆಳಗಾವಿ ಜಿಲ್ಲೆಗೆ ಸಿಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಸತೀಶ್ ಜಾರಕಿಹೊಳಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಲ್ರೆಡಿ ಸಚಿವ ಸ್ಥಾನ ಸಿಕ್ಕಿದೆ ಕ್ಯಾಬಿನೆಟ್ನಲ್ಲಿ. ಈಗ 4 ಲಿಂಗಾಯತ ಹಾಗೂ ಓರ್ವ ಅಲ್ಪಸಂಖ್ಯಾತ ಶಾಸಕರಿಂದ ಮಂತ್ರಿಗಿರಿಗೆ ಡಿಮ್ಯಾಂಡ್ ನೀಡಲಾಗಿದೆ. ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೆ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್, ಬೈಲಹೊಂಗಲ ಶಾಸಕ ಮಹಾಂತೇಶ್ ಕೌಜಲಗಿ, ಚಿಕ್ಕೋಡಿ ಶಾಸಕ ಗಣೇಶ ಹುಕ್ಕೇರಿ, ಇನ್ನು ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೇಠ್ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿಯಿಂದ ಕಾಂಗ್ರೆಸ್ ಸೇರ್ಪಡೆ ಸಂಬಂಧದಲ್ಲಿ ಸವದಿಗೆ ಪಕ್ಷದ ವರಿಷ್ಠರಿಂದ ಮಂತ್ರಿಗಿರಿಯ ಭರವಸೆ ಕೂಡ ಸಿಕ್ಕಿದೆ. ಹಾಗೆ ಆಪ್ತ ಅಶೋಕ್ ಪಟ್ಟಣ್ಗೆ ಮಂತ್ರಿ ಮಾಡ್ತೀನಿ ಅಂತ ಸಿಎಂ ಕೂಡ ಹೇಳಿದ್ರು. ಹೀಗಾಗಿ ಯಾರಿಗೆ ಸಿಗುತ್ತೆ ಮಂತ್ರಿ ಪಟ್ಟ ಅನ್ನೋದು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮತ್ತೊಂದು ಕಡೆ ಗಣೇಶ ಹುಕ್ಕೇರಿ ಹಾಗೆ ಮಹಾಂತೇಶ್ ಕೌಜಲಗಿಯಿಂದಲೂ ಕೂಡ ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆ. ಆಪರೇಷನ್ ಕಮಲದ ವೇಳೆ ಮಂತ್ರಿಗಿರಿ ಆಫರ್ ಬಂದಿದ್ರೂ ಕೂಡ ಅದನ್ನು ರಿಜೆಕ್ಟ್ ಮಾಡಿದ್ರು ಗಣೇಶ ಹುಕ್ಕೇರಿ. ಉತ್ತರ ಕರ್ನಾಟಕದ ಏಕೈಕ ಅಲ್ಪಸಂಖ್ಯಾತ ಶಾಸಕ ಆಸಿಫ್ ಸೇಠ್ ಕೂಡ ಸಚಿವ ಸ್ಥಾನಕ್ಕಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಈ ಹಿಂದೆ ಯಡಿಯೂರಪ್ಪ ಸರ್ಕಾರದಲ್ಲಿ ಬೆಳಗಾವಿಗೆ 5 ಮಂತ್ರಿ ಸ್ಥಾನ ಸಿಕ್ಕಿದ್ವು. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೊಂದು ಸ್ಥಾನ ಸಿಗುವಂತಹ ಎಲ್ಲ ಸಾಧ್ಯತೆ ಇದೆ. ಆಲ್ರೆಡಿ ಇಬ್ಬರಿದ್ದಾರೆ, ಮತ್ತೆ ಇನ್ನೊಂದು ಸ್ಥಾನ ಕೂಡ ಟೋಟಲ್ ಆಗಿ 3 ಸ್ಥಾನಗಳು ಸಿಗುವಂತ ಎಲ್ಲ ಸಾಧ್ಯತೆ ಇದೆ. ಮಂತ್ರಿಗಿರಿಗಾಗಿ ಕೈ ಶಾಸಕರಲ್ಲೇ ತೀವ್ರ ಪೈಪೋಟಿಗಳು ನಡೀತಾ ಇದೆ. 5 ಶಾಸಕರಿಂದ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೀತಾ ಇದೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಸಿಕ್ಕಿದೆ. ಈಗ 5 ಶಾಸಕರಿಂದ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೀತಾ ಇದೆ. ಎಲ್ಲರೂ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ಹೈಕಮಾಂಡ್ ಭೇಟಿಗೆ ಸಕಲ ಪ್ರಯತ್ನಗಳು ಆಗ್ತಾ ಇದೆ. ಆಲ್ರೆಡಿ ಖರ್ಗೆ ಅವರನ್ನ ಭೇಟಿ ಆಗಿದ್ರು. ಮೊನ್ನೆ ಅಂದರೆ 12ನೇ ತಾರೀಕು ತೆರಳಿದ್ರು. ಮಾರನೇ ದಿನ ಖರ್ಗೆ ಅವರನ್ನ ಭೇಟಿ ಆದರೂ ನಿನ್ನೆ ಇಡೀ ದಿನ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಇವರಿಗೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಅಯೋಧ್ಯೆಗೆ ಹೋಗ್ತಿದ್ದಾರೆ 12 ಜನ. ಅಲ್ಲಿ ರಾಮನ ದರ್ಶನವನ್ನು ಪಡೆದು ವಾಪಸ್ ಬಂದ ಬಳಿಕ ಸಂಜೆ ಮೇಲೆ ವೇಣುಗೋಪಾಲ್ ಅವರನ್ನ ಮೀಟ್ ಆಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ. ಇನ್ನು ಬೆಳಗಾವಿ ಜಿಲ್ಲೆಗೆ ಮತ್ತೊಂದು ಮಂತ್ರಿಗಿರಿ ಸಿಗುತ್ತಾ ಹೇಗೆ ಅಂತ? ಸಿಂಚನ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಏನು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ 2 ಮಂತ್ರಿ ಸ್ಥಾನಗಳಿವೆ. ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಂದು ಮಂತ್ರಿ ಸ್ಥಾನ ಬೇಕಂತ ಏನು ಭಾರಿ ಪೈಪೋಟಿ ನಡೀತಾ ಇದೆ. ಅದರಲ್ಲಿ ಪ್ರಮುಖ ಸಮುದಾಯ ಏನಾಗಿದೆ, ಪ್ರಮುಖ ಸಮುದಾಯದವರು ಮಂತ್ರಿಗಿರಿ ಸ್ಥಾನ ಬೇಕಂತ ಈಗಾಗಲೇ ಫೈಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಬಿಜೆಪಿಯನ್ನು ತೊರೆದು ಏನು ಬಿಜೆಪಿಯಲ್ಲಿ ಡಿಸಿಎಂ ಆದಂತ ಏನೋ ಒಂದು ಲಕ್ಷ್ಮಣ್ ಸವದಿ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಬಂದು ಇವತ್ತು ಅವರು ಕೂಡ ಅವರಿಗೆ ಮಂತ್ರಿ ಸ್ಥಾನ ಬೇಕಂತ ಅವರು ಕೂಡ ಪೈಪೋಟಿ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ನಮಗೂ ಬೇಕಂತ ಅವರು ಕೂಡ ಫೈಟ್ ಮಾಡ್ತಾ ಇದ್ದಾರೆ. ಈ 5ರಲ್ಲಿ ಯಾರಿಗಾದ್ರೂ ಮಂತ್ರಿ ಸ್ಥಾನ ಸಿಗಬಹುದಂತ ಪ್ರಮುಖ ಲೆಕ್ಕಾಚಾರದಲ್ಲಿ, ರಾಜಕೀಯ ಲೆಕ್ಕಾಚಾರದಲ್ಲಿ ಏನು ಒಂದು ಹರಿದಾಡ್ತಂತ ವಿಚಾರವಾಗಿದೆ. ಈಗಾಗಲೇ 5 ಜನರು ಈಗಾಗಲೇ ಡೆಲ್ಲಿ ಮಟ್ಟದಲ್ಲಿ ಚರ್ಚೆ ಕೂಡ ಆಗುವಂತ ಸಾಧ್ಯತೆ ಕೂಡ ಇದೆ. 5 ಜನರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಮಂತ್ರಿ ಸ್ಥಾನ ಸಿಗಬಹುದು ಅಂತ ಪ್ರಮುಖವಾಗಿ ಖಚಿತವಾಗಿ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಸಿಂಚನ. ಓಕೆ, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.